ನೀವೇನು ಇಷ್ಟೊತ್ತಲ್ಲಿ? ಬೆಳ್ಳಿ ಇನ್ನೂ ಮನೆಗೆ ಬಂದಿಲ್ಲಪ್ಪ. ಹೆಣನ ಎತ್ಕೊಂಬರಕ್ಕೆ 4 ಜನ ಬೇಕು ಅಂತಾರೆ. ಇವ್ರು ಬರೀ 3 ಜನ ಹೋಗ್ತಿದ್ದಾರೆ. ಬೆಳಗ್ಗೆಯಿಂದ ನಮ್ಮ ಬೆಳ್ಳಿ ಕಾಣಿಸ್ತಾ ಇಲ್ಲ, ಅದಕ್ಕೆ ಎಲ್ಲ ಹುಡುಕ್ತಾ ಇದೀವಿ. ನೀನೆಲ್ಲಾದ್ರೂ ನಮ್ಮ ಬೆಳ್ಳಿ ನೋಡಿದ್ಯಾ? ಬೆಳ್ಳಿನ ಆ ಕದ್ರೇಶನ್ ಜೊತೆ 2 ಸತಿ ಓಡಾಡಿರೋದು ನಾನೇ ನೋಡಿದ್ದೀನಿ. ಗೊತ್ತು ಏನಪ್ಪ ಇಷ್ಟೊತ್ನಾಗ ಇವನ್ನ ಕರ್ಕೊಂಬಂದಿದ್ಯಾ? ಸರ್, ನಮ್ಮ ತಾಯನಿಗೂ ನನಗೇನು ಗೊತ್ತಿಲ್ಲ ಸರ್. ಕುದುರೆಸಿನ ಜೊತೆ ಬಡ್ಡಿ ವಸೂಲಿಗೆ ಅಷ್ಟೇ ಹೋಗ್ತಿದ್ದೆ ಸರ್. ನಿನ್ನೆ ರಾತ್ರಿ ಅಷ್ಟೇ ನೋಡಿದ್ದು ಸರ್. ಆಮೇಲೆ ಅವ್ರು ನನ್ನ ಕಣ್ಣಿಗೆ ಕಾಣಲೇ ಇಲ್ಲ ಸರ್. ಅವರೆಲ್ಲೋದ್ರೂ ಗೊತ್ತಿಲ್ಲ, ನನ್ನ ಬಿಟ್ಬಿಡಿ ಸರ್. ಲೈ, ನಾನು ನಿನ್ನೇನು ಕೇಳಲೇ ಇಲ್ಲ, ಆದರೂ ನೀನೇ ಎಲ್ಲ ಹೇಳ್ತಾ ಇದ್ದೀಯ ಅಂದಮೇಲೆ ಇದರಲ್ಲೇನೋ ವಿಷಯ ಇದೆ ಕಣ. ಪೊಲೀಸ್ನವ್ರೇನಾದರೂ ಕೇಳಿದ್ರೆ ಹೀಗೆ ಹೇಳು ಅಂತ ನಿಮ್ಮ ಅಣ್ಣ ಹೇಳ್ಕೊಟ್ನೇನೋ? ಹಂಗೆಲ್ಲ ಏನೂ ಇಲ್ಲ ಸರ್. ನಾನು ಹೇಳ್ತಾ ಇರೋದು ಸತ್ಯ ಸರ್, ನನ್ನ ನಂಬಿ ಸರ್. ಲೈ, ನೀನು ಹೇಳ್ತಾ ಇರೋದೇನಾದರೂ ಸುಳ್ಳು ಅಂತ ಗೊತ್ತಾಗಬೇಕು. ಆಮೇಲೆ ಲಾಟಿ ಕಾರ್ಕ್ ಪುಡಿ ಹಾಕಿ ಏನು ಮಾಡ್ತೀನಿ ಗೊತ್ತು ತಾನೇ? ಏಯ್, ಮುಚ್ಚೋ ನಾಟಕ ಆಡಿ ಸಾಕು. ಎಲ್ಲಿ ನಿಮ್ಮ ಅಣ್ಣನ ಫೋಟೋ ತೋರಿಸೋ. ಸರ್, ನನ್ನ ಹತ್ರ ಯಾವ ಅಣ್ಣನ ಫೋಟೋ ಇಲ್ಲ ಸರ್. ನನ್ನನ್ನು ಬಿಟ್ಬಿಡಿ ಸರ್. ಈ ಥರ ಡೋವ್ ಮಾಡೋರ್ನ ತುಂಬ ಜನ ನೋಡಿದ್ದೀನಿ. ತೆಗಿಯೋ ಫೋನು. ಜೋಬಲ್ ಕಾಸು ಇರ್ತೀಯೋ ಇಲ್ಲೋ ಗೊತ್ತಿರಲ್ಲ, ಆದರೆ ಮೊಬೈಲ್ ಮಾತ್ರ ಮಡಗಿದ್ದೀರಾ. ಎಲ್ಲೋ ನೋಡ್ದಂಗೈತಲ್ಲ. ಏಯ್, ಒಂದು ನಿಮಿಷ ನಿಂತ್ಕೋ. ಯಾಕೆ ಸರ್? ಯಾಕೆ ಭಯ ಪಡ್ಕೊಂಡು ಹೋಗ್ತಿದ್ಯಾ? ಭಯ ಏನಿಲ್ಲ ಸರ್. ಒಂದು ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಬೇಗ ಹೋಗ್ತಾ ಇದ್ದೀನಿ ಸರ್. ಆ ಥರ ಏನೂ ಇಲ್ಲ ಸರ್. ಯಾರದು ಕಾರಲ್ಲಿ? ಅವರ ಸರ್, ನಮ್ಮ PC ಸಾಹೇಬ್ರು ಸರ್. ಏಯ್, ನಾನು ಕೇಳ್ತಾ ಇರೋದು ಕಾರಲ್ಲಿ ಯಾರದು ಅಂತ. ಅವಳ ಸರ್, ನನ್ನ ತಂಗಿ ಸರ್. ಮೈಗೆ ಹುಷಾರಿಲ್ಲ, ಮನೇಲಿ ಇದ್ದಕ್ಕಿದ್ದಂಗೆ ತಲೆ ಸುತ್ತಿ ಬಿದ್ದುಬಿಟ್ಲು ಸರ್. ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸರ್. ರೀ, ಯಾರೋ ಅರ್ಧ ಬಿಟ್ಟೋಗವ್ರಲ್ರಿ ಟೀನಾ? ಟೀ ಕೊಡಿ 2 ಸಾಹೇಬ್ರಿಗೆ. ತಂಗಿಗೆ ಮೈಗೆ ಹುಷಾರಿಲ್ಲ ಅಂತ ಹೇಳ್ತಾವನೆ, ಆದರೂ ಆರಾಮಾಗಿ ಟೀ ಕುಡಿತಾವನೆ. ಇದರಲ್ಲಿ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಒಂದು ನಿಮಿಷ ಬಲ್ಲಿ. ರೇ ಗುರುಪ್ರಸಾದ್, ಬರ್ರಿ ಅಲ್ಲಿ. ಹೇಳಿ ಸರ್. ಇವ್ರ ಅಡ್ರೆಸ್ ನಂಬರ್ ತಗೊಳ್ರಿ. ಹೇಳಪ್ಪ. KA04AA. ಏಯ್,
ಮೊಬೈಲ್ ನಂಬರ್ ಕೊಡು ಒಂದೆ. ಓ ನೀವು ಮೊಬೈಲ್ ನಂಬರ್ ಕೇಳಿದ್ರಾ ಸರ್? ಬರ್ಕೊಳ್ಳಿ ಸರ್. ಹಲೋ ಹಲೋ, ಹಾಂ ಬರ್ತಾ ಇದ್ದೀನಿ, ಇಲ್ಲೇ ನೈಸ್ ರೋಡ್ ಹತ್ರ ಇದ್ದೀನಿ. ರಿಂಗ್ ಮಾಡಿದ್ದು ನಾನು. ಹಾಂ ನೀವಾ ಸರ್? ನನ್ನ ಕಿವಿ ಕೇಳಿಸಲ್ಲ ಸರ್, ಅದಕ್ಕೆ ಗೊತ್ತಾಗಲಿಲ್ಲ. ಸರಿ ನಾನು ಬರ್ತೀನಿ ಸರ್, ಹೋಯ್ತೀನಿ ಸರ್, ಹೋಯ್ತೀನಿ, ಬರ್ತೀನಿ ಸರ್. ಎಲ್ಲಿ ತಪ್ಪಿಸ್ಕೊತಾನೆ, ಸಿಕ್ಕೇ ಸಿಗ್ತಾನೆ. ಮುತ್ತು, ನೀನೇನು ಯೋಚನೆ ಮಾಡಬೇಡಪ್ಪ. ಅವ್ನ ಮೊಬೈಲ್ ನಂಬರು ನಾನು ಬುಕ್ಕಲ್ಲಿ ಬರ್ಕೊಂಡಿದ್ದೀನಿ, ಫೋನ್ ಮಾಡಿ ನೋಡ್ತೀನಿ ನೀನು. ಸರಿ ಸರ್. ನಮಸ್ಕಾರ ಸರ್. ಮುತ್ತುರಾಜ್ ಏನ್ರಿ ಇಲ್ಲಿ? ಸರ್, ನಿನ್ನೆ ಟೀ ಅಂಗಡಿ ಹತ್ರ ನೋಡಿದ್ವಲ್ಲ, ಇದಕ್ಕೆ ಸರ್ ಇದು? ಸರ್ ಅದು ನಮ್ಮ ಅತ್ತೆ ಮಗಳು ಬೆಳ್ಳಿ ಅಂತ. ಮುತ್ತುರಾಜ್, ನೀವೇನು ಯೋಚನೆ ಮಾಡಬೇಡಿ. ಸರಿ ಸರ್. ಎಲ್ಲಿ ತಪ್ಪಿಸ್ಕೊತಾನ ಅವನು? ಏಯ್, ನಂಬರ್ ತಗೊಂಡಿದ್ರಲ್ಲ, ಫೋನ್ ಮಾಡ್ರಿ. ಸರಿ ಸರ್. ಸರ್, ಕಳ್ಳನ ಮಗ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಸರ್. ಅಯ್ಯೋ ಸರ್, ಈಗೇನು ಮಾಡೋದು ಸರ್? ನಂಬರ್ನ ಕಂಟ್ರೋಲ್ ಕಳಿಸ್ತೀವಿ. ಕೊನೆಯದಾಗಿ ಅದು ಎಲ್ಲಿ ಸ್ವಿಚ್ ಆಫ್ ಆಯಿತು, ಎಲ್ಲಿ ಆನ್ ಆಯಿತು ಅಂತ ಟ್ರೇಸ್ ಔಟ್ ಆದಮೇಲೆ ಅವನು ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಆ ಹುಡುಗಿ ಸಿಕ್ಕೇ ಸಿಗ್ತಾಳೆ. ಸರಿ ಸರ್, ತುಂಬ ಥ್ಯಾಂಕ್ಸ್. ಹೇಗಾದರೂ ಮಾಡಿ ಬೆಳ್ಳಿ ನೋಡ್ಕೊಡಿ ಸರ್. ನಾವು ಖಂಡಿತವಾಗಿ ಪ್ರಯತ್ನ ಮಾಡ್ತೀವಿ ಮುತ್ತುರಾಜ್. ಮಿಕ್ಕಿದ್ದು ದಯವಿಚ್ಛೆ. ಸರಿ ಸರ್, ನಾನು ಪಕ್ಕದೂರಲ್ಲಿ ಹುಡುಕ್ತಿರ್ತೀನಿ, ದಯವಿಟ್ಟು ಹುಡ್ಕೊಡಿ ಸರ್. ಏ ಕುಳ್ಳ, ಇಲ್ಲಿ ನಡೆದ ವಿಷಯ ಏನಾದರೂ ಆ ಕದ್ರೇಶಂಗೆ ಹೇಳಿದ್ರೆ ಜೀವನ ಪೂರ್ತಿ ಜೈಲ ಕೋಳೆ ಹಾಗೆ ಮಾಡ್ತೀನಿ. ಇಲ್ಲಿ ನಡೆದಿದ್ದು ಯಾರಿಗೂ ಹೇಳಲ್ಲ ಸರ್. ಅವನು ಬೆಳ್ಳಿ ಹಿಂದೆ ಸುತ್ತ ಇದ್ದಾಗ ಬೇಡಣ, ಬೆಳ್ಳಿ ಹಿಂದೆ ಸುತ್ತಬೇಡಣ ಅಂತ ಹೇಳ್ತಿದ್ದೆ, ಆದರೂ ಸುತ್ತಾ ಇದ್ದ ಸರ್. ಅವನು ತುಂಬ ಕೆಟ್ಟವನು ಸರ್. ಏಯ್ ಮುಚ್ಚ ಬಾಯಿ. ಒಂದೇ ಗುಂಪಲ್ಲಿದ್ದು ಏನೆಲ್ಲ ಹೇಳ್ತೇನೆ ನೀನು? ಕೆಟ್ಟವನ ಅವನ ನೀನು? ಇನ್ನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗತ್ತೆ ಆಗಿರೋದು ನಿನಗೆ. ಮುತ್ತುರಾಜ್, ನೀವೇನು ತಲೆ ಕೆಡಿಸ್ಕೋಬೇಡಿ, ಹೊರಡಿ. ಇವನಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಡಬೇಕು. ನೀವು ಹೊರಡಿ. ಥ್ಯಾಂಕ್ ಯು ಸರ್. ಏಯ್ ಬಾರ ಇಲ್ಲೇ, ಬಾರ ಇಲ್ಲೇ. ದೇವ್ರೆ, ನನಗೆ ಆಸರೆ ಅಂತಿರೋದು ನನ್ನ ಮಗಳೊಬ್ಳೆ. ಅವಳೆ ಕಾಡ್ತಿಲ್ಲ ಅಂದಮೇಲೆ ನಾನು ಬದುಕಿದ್ದೇನು ಪ್ರಯೋಜನ? ಅಣ್ಣ, ಅಣ್ಣ, ಬೆಳ್ಳಿನ ಕರ್ಕೊಂಬಂದ್ಯಾ? ಬೆಳ್ಳಿ, 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 ನೀನು ಕರ್ಕೊಂಬರ್ಲಿಲ್ವಾ ಅವಳನ್ನ? ಇನ್ನೂ ಸಿಕ್ಕಿಲ್ಲಮ್ಮ. ಏನಣ್ಣ ಹೀಗೆ ಹೇಳ್ತಿದೀಯಾ? ನೀನೇ ಹೇಳಿದೆ ತಾನೇ ಎಲ್ಲ ಕಡೆ ಹುಡುಕ್ಬಿಟ್ಟು ಕರ್ಕೊಂಡು ಬರ್ತೀನಿ ಅಂತ. ಎಲ್ಲಿ ನನ್ನ ಮಗಳು? ನಾವು ಹುಡುಕ್ತಿರೋ ಜಾಗನೇ ಇಲ್ಲಮ್ಮ. ಪೊಲೀಸ್ನವ್ರು ಹೇಳಿದ್ರು, ಬೆಳ್ಳಿ ಕದ್ರೇಶನ್ ಜೊತೆ ಹೋಗಿದ್ನ ನೋಡಿದ್ರಂತೆ.
ಪುಷ್ಪ ಅಯ್ಯೋ ದೇವ್ರೆ, ನಾನು ಯಾವ ಗಳಿಗೆಲಿ ಊರಿಗೆ ಕಾಲಿಟ್ವಪ್ಪ. ಬಂದಾಗಿಂದ ಒಂದಲ್ಲ ಒಂದು ಕಷ್ಟ ಬರ್ತಾನೆ ಇದೆ. ಈ ಊರಿನ ಜನ ಇಲ್ದೇ ಇರೋದನ್ನೆಲ್ಲ ನನ್ನ ಮಗಳು ತಲೆ ಕಟ್ತಾನೆ ಇದ್ದಾರೆ. ಹೀಗೆ ಆದ್ರೆ ಮುತ್ತು ನನ್ನ ಮಗಳನ್ನ ಹೇಗ್ ಮದ್ವೆ ಆಗ್ತಾನೆ? ಅಳ್ಬೇಡ ಪುಷ್ಪ, ನಮ್ಮನ್ನ ಆ ದೇವರೇ ಕಾಪಾಡಬೇಕು. ಇಲ್ಲ, ಆ ದೇವ್ರು ಇಲ್ಲ ಅಣ್ಣ. ನಾನು ಆ ದೇವ್ರನ್ನ ನಂಬಲ್ಲ. ದೇವ್ರಿದ್ದಿದ್ರೆ ನಮ್ಗೆ ಯಾಕೆ ಇಂಥ ಕಷ್ಟ ಕೊಡೋನು? ದೇವ್ರಿಲ್ಲ ಅಣ್ಣ, ನಮ್ಮ ಪಾಲಕ್ ದೇವ್ರಿಲ್ಲ. ಅಣ್ಣ, ನಿನ್ ಮಾತು ಕೇಳ್ಕೊಂಡು ಈ ಊರಿಗೆ ಬಂದಿದ್ದಕ್ಕೆ ನನ್ನ ಮಗಳಿಗೆ ಇಂಥ ಶಿಕ್ಷೆ ಕೊಡಿಸ್ತಿದೀಯ? ನನಗೆ ನನ್ನ ಮಗಳು ಬೇಕಣ್ಣ. ನನಗೆ ನನ್ನ ಮಗಳು ಬೇಕು ಅಣ್ಣ. ಅಣ್ಣ, ನನ್ನ ಮಗಳಲ್ಲಿ ನನಗೆ ನನ್ನ ಮಗಳು ಬೇಕು. ಪುಷ್ಪ ಪುಷ್ಪ ಪುಷ್ಪ, ಏನಾಯ್ತು ಪುಷ್ಪ? ಅಯ್ಯೋ ದೇವ್ರೆ, ಪುಷ್ಪ, ಅಯ್ಯೋ ಪುಷ್ಪ. ಬೆಳ್ಳಿ ಸಿಗ್ತಾಳೆ ಅಲ್ವೇನಣ್ಣ? ಸಿಕ್ಕೇ ಸಿಗ್ತಾಳಮ್ಮ. ನಮ್ಮ ಮುತ್ತು ಹುಡುಕಾಡಕ್ಕೆ ಹೋಗಿದ್ದಾನಲ್ಲ, ಅವನೇ ಹುಡ್ಕೊಂಡ್ ಬರ್ತಾನೆ. ಪ್ರಪಂಚದ ಜ್ಞಾನನೇ ಇಲ್ದೇ ಇರೋ ಹುಡುಗಿ ಅಣ್ಣ ಅದು. ಹಾಳಾದ ಕದ್ರೇಶ ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದಾನೆ ಅಂತ ಊರೆಲ್ಲ ಮಾತಾಡ್ತಾ ಇದ್ದಾರೆ. ಕದ್ರೇಶನ್ ಕೈಯಿಂದ ನನ್ನ ಮಗಳನ್ನ ಕಾಪಾಡೋರು ಯಾರಪ್ಪ? ಬರ್ತಾಳಮ್ಮ, ಬೆಳ್ಳಿನ ಮುತ್ತು ಕರ್ಕೊಂಡು ಬಂದೇ ಬರ್ತಾನೆ. ಅಣ್ಣ, ನನಗೆ ನನ್ನ ಮಗಳು ಬೇಕಣ್ಣ. ನನಗೆ ಬೆಳ್ಳಿ ಬೇಕು. ಬೆಳ್ಳಿಗೆ ಯಾರಾದ್ರೂ ತೊಂದರೆ ಕೊಟ್ರೆ ಅವ್ರ ರಕ್ತನ ಹೀರ್ಬಿಡ್ತೀನಿ. ಮಾವ, ಏನಾಯ್ತು? ಬೆಳ್ಳಿ ಸಿಕ್ಕಿದ್ಲಾ? ಇಲ್ಲ ಮಾಯಾ, ನಾವು ಹುಡುಕ್ದೇ ಇರೋ ಜಾಗನೇ ಇಲ್ಲ. ಇಡೀ ಊರು ಗಲ್ಲಿ ಎಲ್ಲ ಹುಡುಕಿದ್ವಿ, ಎಲ್ಲೋದ್ಲೋ ಏನೋ, ಎಲ್ಲೂ ಸಿಕ್ಕಲಿಲ್ಲ. ಎಲ್ಲಿದ್ದಾಳೋ ಏನೋ. ನೀನು ಊಟ ಮಾಡಿ ಮಾತ್ರೆ ತಗೊಂಡೆ ತಾನೆ? ಇನ್ನೂ ಯಾಕೆ ಮಲಗಿಲ್ಲ? ಬೆಳ್ಳಿ ಬೆಳಗಿಂದ ಕಾಣ್ತಿಲ್ಲ. ನೀವೆಲ್ಲ ಎಷ್ಟು ಕಷ್ಟಪಟ್ಟು ಅವಳನ್ನು ಹುಡುಕ್ತಿದ್ದೀರಾ. ನನಗೆ ನಿದ್ದೆ ಹೇಗೆ ಬರುತ್ತೆ ಮಾವ? ಅಲ್ದೆ ಇದರಲ್ಲಿ ನಂದೇ ತಪ್ಪಿರೋದಲ್ವಾ? ನೀನು ಯಾಕೆ ಹಾಗೆ ಅನ್ಕೋತೀಯ? ಇನ್ನೇನು ಮತ್ತೆ, ನೀವು ಬೆಳಿಗ್ಗೆ ಅವಳನ್ನ ವಾಪಸ್ ಕರೆಯೋಕೆ ಹೋದಾಗ ನಾನು ತಡೆದಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಬೆಳ್ಳಿ ನಮ್ಮ ಜೊತೆನೇ ಇರೋಳು. ಊರವರೆಲ್ಲ ಬೆಳ್ಳಿ ಕದ್ರೇಶನ್ ಜೊತೆ ಓಡೋಗಿದ್ದಾಳೆ ಅಂತ ಮಾತಾಡ್ಕೋತಿದ್ದಾರೆ ಮಾಯಾ. ಯಾರಿಗೂ ಸ್ವಲ್ಪನೂ ಬುದ್ಧಿನೇ ಇಲ್ಲ ಅನ್ಸುತ್ತೆ ಮಾವ. ಪೊಲೀಸ್ನವ್ರಿಗೆ ಬೆಳ್ಳಿ ಕಳೆದೋಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ. ಯೋಚನೆ ಮಾಡಿಬಿಡಿ, ನಾಳೆ ಅಷ್ಟಲ್ಲಿ ಹುಡುಕ್ತೀವಿ ಅಂತ ಹೇಳಿದ್ದಾರೆ. ಮಾವ, ಕೈ ಕಾಲು ತೊಳ್ಕೊಂಬನ್ನಿ, ಊಟ ಮಾಡೋರಂತೆ. ಬೇಡ ಮಾಯಾ,
ನನಗೆ ಯಾಕೋ ಊಟ ಮಾಡೋದಕ್ಕೆ ಮನಸ್ಸಿಲ್ಲ. ಬೆಳಗ್ಗೆ ಬೇಗ ಇದ್ದು ಬೆಳ್ಳಿಗೆ ಏನಾಗಿದೆ ಅಂತ ನೋಡಬೇಕು. ತುಂಬ ಹೊತ್ತಾಗಿದೆ, ನೀನೋಗಿ ರೆಸ್ಟ್ ಮಾಡು. ನಾಳೆ ಬೆಳ್ಳಿ ಜೀವಂತವಾಗಿ ಸಿಕ್ಕಿದ್ರು ಹೆಣದ ಸಮಾನ. ಯಾಕಂದ್ರೆ ಊರವರು ಆಗ್ಲೇ ಅವಳ ಮರ್ಯಾದೆನ ಹರಾಜು ಹಾಕಿದ್ದಾರೆ. ಇನ್ ಮನೆಯವ್ರು ಕೇಳ್ಬೇಕಾ? ಪಾಪ ಓ ಗರ್ಲ್. ನೀವು ಸುಳ್ಳು, ಆ ದೇವರು ಸುಳ್ಳು, ನಾನು ಅನ್ಕೊಂಡಿದ್ದು ಎಲ್ಲ ಸುಳ್ಳು. ಇನ್ಯಾವತ್ತೂ ಈ ಬೆಳ್ಳಿ ನಿಮಗ್ ತೊಂದರೆ ಮಾಡಲ್ಲ. ಇನ್ಯಾವತ್ತೂ ಮಾಡ್ದಿರೋ ಜಾಗಕ್ಕೆ ಹೊರ್ಟೋಗ್ತೀನಿ. ನಾನು ನಿಮಗ್ ತೊಂದರೆ ಕೊಡಲ್ಲ ಮಾವ. ನಾನು ಹೊರ್ಟೋಗ್ತೀನಿ. ಏನ್ ಮುತ್ತು ಇದು? ಇಷ್ಟು ದಿನ ನಾವು ಬುದ್ಧಿ ಹೇಳ್ತಿದ್ದವರೆಲ್ಲ ಬೀದಿಲಿ ನಿಂತ್ಕೊಂಡು ನಮಗೆ ಬುದ್ಧಿ ಹೇಳ್ತಾ ಇದ್ದಾರೆ. ಬೆಳ್ಳಿ ವಾಪಸ್ ಬರ್ಲಿ. ಯಾರ್ಯಾರು ಜಡ್ಜ್ಗಳ ತರ ಮಾತಾಡ್ತಿದ್ದಾರೋ ಅವ್ರಿಗೆಲ್ಲ ಇದೆ ಪೂಜೆ. ನಿನ್ನೆ ಮಾಯಿನ ಮದುವೆ ಆಗ್ತೀನಿ ಅಂತ ಹೇಳಿದ್ರಿಂದಾನೇ ಬೆಳ್ಳಿ ದೂರ ಹೋದ್ಲಾ. ಅದನ್ನ ನೆನ್ಸ್ಕೊಂಡ್ರೆ ಮನ್ಸಿಗೆ ಮುಳ್ಚುಚ್ದಂಗಾಗುತ್ತೆ ಕಣೋ. ಇವಾಗ ಬೇಜಾರು ಮಾಡ್ಕೊಂಡು ಏನೋ ಪ್ರಯೋಜನ? ನಿನ್ನೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕಾಗಿತ್ತು. ಮುತ್ತು ಅಂತ ಹೆಸರು ಹಿಡ್ಕೊಂಡು ಮನಸ್ಸಿಗೆ ಮುಳ್ಚುಚ್ಚೋ ತರ ಮಾತಾಡಿದ್ಯಾ ನೀನು. ತಪ್ಪಲ್ವೇನಾ? ಮಗು ಅದಕ್ಕೆ ಎಷ್ಟು ನೋವಾಗಿದೆಯೋ ಏನೋ. ಜೀವನಾನೇ ಹಾಗೆ ಮುತ್ತು. ಅವ್ರು ನಮ್ಮ ಕಣ್ಣು ಎದುರಿಗಿದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ. ದೂರ ಹೋದ್ಮೇಲೆ ಮನಸ್ಸು ಬಿಲ್ಬಿಲ ಅಂತ ಒದ್ದಾಡುತ್ತೆ. ಯಾವುದು ಬೇಡ ಬೇಡ ಅಂತೀವೋ ಅದೇ ಬೆನ್ನಿಗೆ ಬಂದು ತಗಲಾಕೊಳ್ಳುತ್ತೆ. ಪಾಪ ಬೆಳ್ಳಿ ಮಗು ಎಲ್ಲಿದ್ದಾಳೋ ಏನ್ ಮಾಡ್ತಿದ್ದಾಳೋ. ಅವಳೇನ್ ಮಾಡ್ತಾಳೆ ಎಲ್ಲ ವಿಧಿ ಆಡ್ಸೋ ಆಟ. ಮೊದಲೇ ಬೆಳ್ಳಿ ಸಿಕ್ಕಿಲ್ಲ ಅಂತ ಟೆನ್ಷನ್ ಅಲ್ಲಿದ್ದೀನಿ. ನೀನ್ ಬೇರೆ ಏನೇನೋ ಹೇಳಿ ತಲೆ ತಿನ್ಬೇಡ್ವಾ? ಏನಾಯ್ತು ಅಣ್ಣ? ಕದ್ರೇಶ ಸಿಕ್ಕಿದಾನ ಅಣ್ಣ. ಎಲ್ಲಿ? ಇಲ್ಲೇ ಪಕ್ತೂರಲ್ಲಿ ಇದಾನಂತೆ. ಯಾವ ಮನೇಲಿ ಇದಾನೆ ಅಂತನೂ ಗೊತ್ತಾಗಿದೆ. ಬೇಗ ಬನ್ನಿ ಅಣ್ಣ, ಹೋಗೋಣ. ಅಡಿಯ ಗಾಡಿ ಆಯ್ತು. ಷಣ್ಮುಖ, ಪೊಲೀಸಿಗೆ ಫೋನ್ ಮಾಡ. ಬೆಳ್ಳಿಗೆ ಯಾವಾಗ ಪ್ರಜ್ಞೆ ಬರುತ್ತೆ? ಇನ್ನೇನು ಬಂದ್ಬಿಡುತ್ತೆ, ಯೋಚನೆ ಮಾಡಬೇಡಿ.